ಹಾಯ್ ಗೈಸ್, ಇವತ್ತು ನಮ್ಮ ಅತ್ತೆ ಮಾವ ಮತ್ತು ನನ್ನ ಮನೆಯವರು ಎಲ್ಲರೂ ಹೊರಗೆ ಹೋಗ್ಯಾರು. ಅಂದರೆ ಅತ್ತೆ ಮಾಮ ಬೆಳಗಾವಿಗೆ ಹೋಗ್ಯಾರು, ಇವರ ಟ್ರಿಪ್ಪಿಗೆ ಹೋಗ್ಯಾರು. ಯಾರೂ ಇಲ್ಲ, ಆರಾಮಾಗೆ 2 ದಿನ ಆರಾಮಾಗಿ ಏನು ಕೆಲಸ ಇಲ್ಲೋದೇ ಇರೋಣ ಅಂತ ಅಂದ್ಕೊಂಡೀನಿ. ಇದ್ನಿ ಒಂದಿನ ಇದ್ನಿ, ಏನೂ ಕೆಲಸ ಮಾಡಲಿಲ್ಲ. ಅಡುಗೆ ಮಾಡಿ, ಊಟ ಮಾಡಿ, ಮಕ್ಕೊಂಡು ಮಧ್ಯಾಹ್ನ ಫುಲ್ 2 ತಾಸು. ಆದರೆ ಏನು ಮಾಡೋದು, ರಾತ್ರಿಗೆ ನಿದ್ದೆನೇ ಬರಲಿಲ್ಲ. ಅದಕ್ಕೆ ಮತ್ತು ಇವತ್ತು ಬೆಳಗಿಂದ ಬೋರ್ ಹೊಡೆಯಾಗತ್ತೈತಿ. ಸಾಮಿನೂ ಸ್ಕೂಲ್ಗೆ ಹೋಗ್ಯಾಳು, ಜಿಮ್ಮಿಗೂ ಹೋಗಿ ಬನ್ನಿ. ಈಗ ಏನು ಮಾಡೋದು, ಬೋರ್ ಹೊಡೆಯಾಗತ್ತೈತಿ. ಅದಕ್ಕೆ ಇವತ್ತು ಮಧ್ಯಾಹ್ನ ಮಲ್ಕೊಂಡ್ರೆ ರಾತ್ರಿಗೂ ನಿದ್ದೆ ಬರೋಂಗಿಲ್ಲ ಅಂತ ಕೆಲಸ ಗೊತ್ತಾಯ್ತು ನನಗೆ. ಅದಕ್ಕೆ ಇವತ್ತೇನು ನನಗೆ ನಾನೇ ಚಾಲೆಂಜ್ ತೊಗೊಂಡೇನಿ. ಏನಂದ್ರೆ ಇವತ್ತು ಒಂದು ದಿನದೊಳಗೆ ಫುಲ್ ಮನೆ ಎಲ್ಲ ಕ್ಲೀನ್ ಮಾಡೋದು ಚಾಲೆಂಜ್. ಹಾಲತ್ ನೋಡ್ರಿ ಹೆಂಗಾಗೈತಿ. ಸೇವಿಂಗ್ ಮಷೀನು ಅಲ್ಲೇ ಐತಿ, ಸ್ವಲ್ಪ ಅರ್ವಿನೂ ಅಲ್ಲೇ ಅದಾವು, ಬೆಡ್ಶೀಟು ಹಂಗೆ. ಹೊಲ್ದಾಗ ಬಂದ್ರೆ ನೋಡ್ರಿ ಇಲ್ಲಿ ಏನೋ ಆಟಿಕೆ ಸಾಮಾನು, ಸ್ವಲ್ಪ ಅರಿವಿ ಎಲ್ಲ ಹಂಗೆ ಬಿದ್ದಾಡಾಗತ್ತವು. ಈ ರೂಮಿಗೆ ಹೋಗಿ ತೋರಿಸ್ತೇನೆ ಬರ್ರಿ ನಿಮಗೆ. ನೋಡ್ರಿ ಇಲ್ಲಿ ಬೆಡ್ಶೀಟ್ ಇನ್ನೂ ಮಡ್ಸೇ ಇಲ್ಲ. ಕಪಾಡ್ದಾಗ ಇನ್ನೂ ಅರ್ವಿ ಅಂತೂ ಹಂಗೆ ಬಿದ್ದಾಡಾಕತ್ತವು. ಇಲ್ಲಿ ಕಾಟ ಅಡೆ ಎಲ್ಲ ಸಾಮಾನು ಹಂಗೆ ಒಗೆದು ಹೋಗಿದ್ದಾಳು. ನನಗೆ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅನ್ನೋದನ್ನು ಗೊತ್ತಾಗೋಲ್ತಾಗೈತಿ. ಈಗ ಫಸ್ಟ್ ನಾನು ಈ ಬೆಡ್ರೂಮ್ಲೇ ಸ್ಟಾರ್ಟ್ ಮಾಡ್ತೀನಿ. ಬಿಡು. ನೋಡಿ ಫೈನಲ್ ಆಗಿ ಹೆಂಗೆ ಕಾಣಿಸ್ತಾ ಇದೆ. ಮಾಡಬೇಕಂತ ಅನ್ನೋದಷ್ಟ ತಡ. ಮಾಡಕ್ಕೆ ನಿತ್ರ ಎಲ್ಲ ಜಲ್ದಿ ಗೈಸ್. ಇವಾಗ ಒಂದು ರೂಮ್ ಮುಗೀತು. ಈಗ ಇನ್ನೊಂದು ರೂಮ್ ಕ್ಲೀನ್ ಮಾಡಕ್ಕಂತೇಳಿ ಬಂದೇನಿ. ಡೈಲಿ ಏನಾಗ್ತೈತೆ ಅಂದ್ರೆ ನಮ್ಮ ಮನೆಯವ್ರ ಆಗಿನ ಕೆಲಸ ಆಗ ಮುಗಿಸು, ಯಾಕೆ ಹಿಂಗೆ ಇಟ್ಕೊಂಡು ಕುದುರ್ತಿ ಅಂತ ಈಗ ಬೈತಿದ್ರು. ಅವ್ರೀಗ ಟ್ರಿಪ್ಪಿಗೆ ಹೋಗ್ಯಾರು 2 ದಿನ. ಯಾರೂ ನಮಗೆ ಬೈಯಾರಿಲ್ಲ, ಅದು ಮಾಡು ಇದು ಮಾಡು ಅನ್ನೋರಿಲ್ಲ. ನನಗೆ ಯಾವಾಗ ಬೇಕು ಅವಾಗ ಕೆಲಸ ಮಾಡ್ಕೊಂಡ್ರೆ ಆಯಿತು ಅಂತ ಕೆಲಸ ಯೋಚನೆ ಆಯಿತು. ಆದರೆ ಈಗ ಗೊತ್ತಾಗತ್ತೈತಿ ಅವ್ರ ಮನೆ ಆಗಿಲ್ಲ ಎಷ್ಟು ಬೋರ್ ಆಗತ್ತೈತೆ ಅಂತ ಕೆಲಸ. ಅದಕ್ಕೆ ಅವ್ರಿಲ್ಲ ಅಂದ್ರೂ ಅವ್ರು ಹೇಳ್ದಂಗೆ ಅವಾಗಿನ ಕೆಲಸ ಅವಾಗ ಮಾಡಿ ಮುಗಿಸಾಗತ್ತೇನಿ. ಮನ್ಯಾಗ ಒಂದು ಮನುಷ್ಯ ಇರೋದು ಎಷ್ಟು ಕಷ್ಟ ಅಂತ ಕೆಲಸ ಇವಾಗ ಗೊತ್ತಾಗತ್ತೈತಿ ಗೈಸ್. ಇಲ್ಲಿ ನೋಡ್ರಿ ನಮ್ಮ ಸಾನೂನು ಅರ್ವಿ ಕಪಾಟಿದ ಹೆಂಗೆ ಸ್ಕೂಲ್ಲೇ ಬರ್ತಾಳು. ನಾನೇ ಡ್ರೆಸ್ ಚೇಂಜ್ ಮಾಡ್ತೇನಂತೇಳಿ ಮಾಡ್ತಾಳು, ಎಲ್ಲ ಕಿತ್ತು ಹಾಕ್ತಾಳು. ತನಗೆ ಯಾವ್ದು ಬೇಕು ಅದನ್ನು ಹಾಕೊಂಡ್ ಕೆಲಸ, ಬಾಕಿ ಎಲ್ಲ ಹಂಗೆ ಬಿಟ್ಟು ಹೋಗ್ತಾಳು. ಇನ್ನೊಂದೇನಂದ್ರೆ ಈ ಸಣ್ಣ ಹುಡುಗರ ಅರ್ವಿ ತೊಗೊಳೋದು ಒಂದು ದೊಡ್ಡ ಜಡ ಐತಿ. 1-2 ತಿಂಗಳಿಗೆ ಅಂದ್ರೆ ಅವ್ರದ್ದು ಅರ್ವಿ ಚೇಂಜ್ ಮಾಡ್ಕೊತಾನೆ ಇರಬೇಕು.
ಈ ರೂಮನ್ನು ಎಲ್ಲ ಕ್ಲೀನ್ ಮಾಡಿ ಮುಗೀತು ನೋಡ್ರಿ. ಇವಾಗ ಎಷ್ಟು ನೀಟಾಗಿ ಕ್ಲೀನಾಗಿ ಕಾಣಿಸ್ತಾ ಇದೆ. ಗೈಸ್ ಇವತ್ತು 2 ರೂಮಿಗೆ ಆಲ್ರೆಡಿ ಕ್ಲೀನ್ ಆಯಿತು. ಈಗ ಹಾಲ್ ಕ್ಲೀನ್ ಮಾಡಬೇಕು. ಸಾರ್ಮಿನೂ ಸ್ಕೂಲೇ ಬಂದಳು, ಆಕೆ ಊಟ ಮಾಡಿ ರೆಡಿ ಆಗ್ಯಾಳ. ಈಗ ಆಕೆ ನನ್ಗೆ ಹಾಲ್ ಎಲ್ಲ ಕ್ಲೀನ್ ಮಾಡಕ್ಕೆ ಸಾನು ಇವತ್ತು ನನಗೆ ಹೆಲ್ಪ್ ಮಾಡಾಕತ್ತಾಳು. ನೋಡೋಣ ಆಕೆ ಏನೇನು ಹೆಲ್ಪ್ ಮಾಡ್ತಾಳೆ ಇವತ್ತು. ಸಾನು, ನೀ ನನಗೆ ಹೆಲ್ಪ್ ಮಾಡ್ತಿ? ಏನೇನು ಹೆಲ್ಪ್ ಮಾಡ್ತಿ? ಗೈಸ್, ಅದು ನಿನ್ನೆ ದಿನ ಫುಲ್ ಬೋರ್ ಹೊಡಿತಾ ಇತ್ತು. ಅದೇ ಇವತ್ತಿನ ದಿನ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ ಕ್ಲೀನಿಂಗ್ ಮಾಡೋದ್ರಲ್ಲಿ. ಅದೇನೋ ಹೇಳ್ತಾರಲ್ಲ, ಮನೆ ಎಲ್ಲ ಕ್ಲೀನಾಗಿದ್ದರೆ ಮನಸ್ಸು ಕೂಡ ಖುಷಿಯಾಗಿರುತ್ತೆ ಅಂತ. ಮತ್ತು ಇನ್ನೊಂದು, ನಾವು ಬ್ಯುಸಿಯಾಗಿದ್ದರೆ ನಮ್ಮ ಮೈಂಡ್ ಯಾವ ಕಡೆನೂ ಹೋಗಲ್ಲ, ನಮ್ಮ ಕೆಲಸದ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಸೊ ಇವತ್ತಿನ ನನ್ನ ದಿನ ಫುಲ್ ಕಂಪ್ಲೀಟ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಏನಾದರೂ ತಿಂತೀನಿ. ಬೆಳಗ್ಗೆ ನಾಷ್ಟಕ್ಕಂತ ಪಾಸ್ತಾ ಮಾಡಿದ್ದು. ಈಗ ನಾನು ಏನೂ ಅಡುಗೆ ಮಾಡಿಲ್ಲ, ಯಾಕೆ ಈಗ ನಾನು ಅದನ್ನ ತಿನ್ನಾಕತ್ತೀನಿ. ಗೈಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.